ಚಾನೆಲ್ ಭಾಗ್ಯಲಕ್ಷ್ಮಿ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಕಾಮತ್ ಅವರು ಮೇಲ್ ಬರ್ಸಿರ್ತಾರೆ, ಮದ್ವೆ ಆಗ್ತಿದಂಗೆ ಕಿಶನ್ ಅವ್ರಿಗೆ ಯಾವುದೇ ತರದ ಆಸ್ತಿ ಸೇರಲ್ಲ ಅಂತ ಬರ್ಸಿರ್ತಾರೆ. ಅದಕ್ಕೆ ಸರಿ ಅಂತ ಇಲ್ಲಿ ಕಿಶನ್ ಕೂಡ ಸೈನ್ ಮಾಡ್ಕೊಟ್ಟಿರ್ತಾರೆ. ಆದ್ರೆ ಇಲ್ಲಿ ಭಾಗ್ಯಂಗ್ ಮಾತ್ರ ತುಂಬಾನೇ ಶಾಕ್ ಆಗ್ತಿರುತ್ತೆ. ಮಾವ, ನೀವು ಯಾಕೆ ಈ ತರ ನಿರ್ಧಾರ ತಗೊಂಡ್ರಿ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ನಂಗೆ ಕಿಶನ್ ಅಲ್ಲಿ ಇಷ್ಟ ಆಗಿದ್ದು ಅವರ ಪರಿಶುದ್ಧವಾದ ಮನ್ಸು, ಅವ್ರ ಆಸ್ತಿ ಅಲ್ಲ ಅಂತಸ್ತಲ್ಲ ಅಂತ ಭಾಗ್ಯ ಹೇಳ್ತಾರೆ. ಅದೇ ತರ ಇಲ್ಲಿ ಸುನಂದ ಅವ್ರು ಕೂಡ ಕಿಶನ್ ನನ್ನ ಅಳಿಯ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಾನು ನನ್ ಮಗನ್ ತರ ನೋಡ್ಕೋತೀನಿ ಅಂತ ಇಲ್ಲಿ ಸುನಂದ ಹೇಳ್ತಾರೆ. ಭಾಗ್ಯ ಹಾಗೂ ಸುನಂದ ಮಾತ್ ಕೇಳಿ ಇಲ್ಲಿ ಆದಿಗಂತೂ ತುಂಬಾ ಶಾಕ್ ಆಗ್ತಿರತ್ತೆ. ನೋಡಮ್ಮ ಭಾಗ್ಯ, ಈ ತರ ಹೇಳಕ್ಕೆ ತುಂಬಾನೇ ಈಸಿ ಆಗಿರುತ್ತೆ, ಆದ್ರೆ ಇದನ್ನ ನಾವು ಅಳ್ವಡಿಸ್ಕೋಬೇಕು ಅಂದ್ರೆ ತುಂಬಾ ಕಷ್ಟ. ಅವ್ನಿಗೆ ಯಾವ್ದೇ ತರಹದ ಆಸೆ ಸಿಗಲ್ಲ ಅಂತ ಹೇಳಿದೀನಿ. ಹಾಗೆ ಅವನು ಏನೀಗ ಜಿಮ್ ಬಿಸ್ನೆಸ್ ಮಾಡ್ತಿದ್ದಾನೆ, ಅದ್ರಲ್ಲಿ ಒಂದ್ ಸ್ವಲ್ಪನೂ ಅವ್ನ್ಗೇನು ದುಡ್ಡು ಸಿಗಲ್ಲ. ಆ ಜಿಮ್ ಕೂಡ ಅವನ ಹೆಸರಲ್ಲಿ ಇರಲ್ಲ ಅಂತ ಇಲ್ಲಿ ಕಾಮತ್ ಅವ್ರು ಹೇಳ್ತಾರೆ. ಪರವಾಗಿಲ್ಲ ಮಾವ, ನಾವು ಆಸ್ತಿಗೋಸ್ಕರ ನಾವು ಕಿಶನ್ ನನ್ ತಂಗಿಗೆ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ. ಅವನು ನನ್ ತಂಗಿನ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೋತಾರೆ, ಹಾಗೆ ಅವ್ರಿಬ್ರು ಚೆನ್ನಾಗಿರ್ತಾರೆ. ಆ ನಂಬಿಕೆ ಮೇಲೆ ನಾನು ಇದನ್ನ ಮದ್ವೆನ ಒಪ್ಕೊಂಡಿದ್ದೀನಿ. ಮದ್ವೆ ಡೇಟ್ ಅಲ್ಲಿ ಯಾವ್ದೇ ತರಹ ಚೇಂಜ್ ಇಲ್ಲ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ. ಯಾಕಮ್ಮ ಪೂಜಾ, ನೀನು ಏನು ಮಾತಾಡ್ದೆ ಕೂತಿದ್ಯಾ? ನಾನ್ ನಿಂಗ್ ಒಂದ್ ಮಾತು ಹೇಳ್ತೀನಿ ಕಣಮ್ಮ, ನೀನ್ ಒಳ್ಳೇದಕ್ಕೆ ಒಂದ್ ಮಾತು ಹೇಳ್ತೀನಿ. ಯಾಕೆಂದ್ರೆ ನಾಳೆ ಒಂದಿನ ಕಿಶನ್ ಮದ್ವೆ ಆಗಿ ಯಾಕಾದ್ರೂ ಅವನನ್ನ ಮದ್ವೆ ಆದೆ ಅಂತ ನೀನ್ ಅನ್ಕೋಬಾರ್ದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕಿಶನ್ಗೆ ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಅವ್ನ್ಗೆ ಇರೋದಕ್ಕೆ ಮನನೂ ಇಲ್ಲ. ನಾಳೆ ನೀನು ಅವನನ್ ಮದ್ವೆ ಆದ್ರೆ ನಿಂಗೆ ಏನು ಸಿಗಲ್ಲ. ಅವನ್ ಜೊತೆ ನೀನು ಕಷ್ಟ ಪಡ್ಬೇಕು, ಒಂದೊತ್ತು ಊಟಕ್ಕೂ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ. ಹಾಗಾಗಿ ನೀನು ನಿಮ್ಮ ಅಕ್ಕ ಹಾಗೂ ನಿಮ್ಮ ಮನೆಯವ್ರು ತೋರ್ಸೋ ತರ ಬೇರೆ ಯಾವ್ದಾರು ಹುಡ್ಗನ್ ಜೊತೆ ನಿನ್ ಮದ್ವೆ ಆಗು ಅಂತ ಕಾಮತ್ ಅವರು ಪೂಜಂಗ್ ಹೇಳ್ತಾರೆ. ಇಲ್ಲ ಮಾವ, ಯಾವ್ದೇ ಕಾರಣಕ್ಕೂ ನಾನು ಬೇರೆ ಹುಡ್ಗನ ಮದ್ವೆ ಆಗಲ್ಲ. ನಾನ್ ಮದ್ವೆ ಅಂತ ಆದ್ರೆ ಅದು ಕಿಶನ್ ಮಾತ್ರ. ನಾನು ಕಿಶನ್ ಮನ್ಸಾರೆ ಪ್ರೀತಿಸಿರೋದು. ನಾನು ನಮ್ಮ ಅಕ್ಕ ಹೇಳಿದ್ಮೇಲೆ ನಾನು ಕಿಶನ್ ತುಂಬಾ ಇಷ್ಟ ಪಡಕ್ ಶುರು ಮಾಡ್ದೆ. ಹಾಗೆ ಅವನೇ ನನ್ ಸರ್ವಸ್ವ ಅಂತ ಬದುಕ್ತಿದ್ದೀನಿ. ಆಮೇಲೆ ಅಕ್ಕ ಮತ್ತೆ ಅತ್ತೆ ಹೋಗಿ ಕಿಶನ್ ಒಳ್ಳೆ ಹುಡ್ಗ ಅಂತ ಹೇಳಿದ್ಮೇಲೆನೆ ನಾನು ಕಿಶನ್ ಒಪ್ಕೊಂಡಿದ್ದು. ಅವಾಗ ನಮ್ಗಿನ್ನು ಅವನು ನಿಮ್ ಮಗ ಅಥವಾ ಕನಿಕಾಗೆ ಅಣ್ಣ ಅಂತ ನಮ್ಗೆ ಗೊತ್ತೇ ಇರ್ಲಿಲ್ಲ. ಅವ್ನ್ಗೆ ಎಷ್ಟ ಆಸ್ತಿದೆ ಅಂತಸ್ತಿದೆ ಅಂತ ಯಾವ್ದನ್ನು ನಾನಾಗ್ಲಿ ನಮ್ಮ ಮನೆಯವ್ರಾಗ್ಲಿ ಯಾವ್ದು ನೋಡಿಲ್ಲ. ಏನೇ ಆದ್ರೂ ಕಷ್ಟ ಆದ್ರೂ ಸುಖ ಬಂದ್ರು ನಾನು ಕಿಶನ್ ಜೊತೆನೆ ಇರ್ತೀನಿ, ಕಿಶನ್ ಮದ್ವೆ ಆಗ್ತೀನಿ. ಕಿಶನ್ ಬಿಟ್ಟು ಬೇರೆ ಯಾರ ಜೊತೆನೂ ನಾನು ಮದ್ವೆ ಆಗಲ್ಲ. ಒಂದೊತ್ತು ಊಟ ತಿಂದ್ರು ಪರವಾಗಿಲ್ಲ ಮಾವ, ನನ್ ಕೊನೆವರೆಗೂ ಕಿಶನ್ ಜೊತೆನೆ ಇರ್ತೀನಿ ಅಂತ ಪೂಜಾ ಹೇಳ್ತಾರೆ. ಆಗ ಆದಿ ಮೀನಾಕ್ಷಿಗಂತೂ ತುಂಬಾ ಶಾಕ್ ಆಗ್ತಿರುತ್ತೆ. ಇಲ್ಲಿ ಕಿಶನ್ ಅಂತೂ ಪೂಜನ್ ಮಾತ್ ಕೇಳಿ ತುಂಬಾ ಖುಷಿ ಆಗುತ್ತೆ. ಅಲ್ಲ ಕಾಮತ್ ಅವ್ರೆ, ನೀವ್ ಈ ತರ ಏನಕ್ ನಿರ್ಧಾರ ತಗೊಂಡಿದ್ದೀರಾ ಅಂತ ನನ್ಗಂತೂ ಗೊತ್ತಿಲ್ಲ. ಆದ್ರೆ ನೀವೇನಾದ್ರು ನಿರ್ಧಾರ ತಗೊಂಡಿದ್ರೆ ಅದು ಒಳ್ಳೇದಕ್ಕೆ ತಗೊಂಡಿದ್ದೀರಾ ಅಂತ ನಾನ್ ಅನ್ಕೊಂಡಿದೀನಿ. ಏನೇ ಆದ್ರೂ ಅಷ್ಟೇನೆ, ಕಿಶನ್ ನಮ್ಮನೆಗೆ ಅಳಿಯ ಅಂತ ನಾವೆಲ್ಲ ನಿರ್ಧಾರ ಮಾಡಾಗಿದೆ. ಹಾಗೆ ಅವ್ನ್ ಗುಣ, ಅವ್ನ್ ನಡತೆ ನಮ್ಗಂತೂ ತುಂಬಾ ಇಡ್ಸಿದೆ. ಹಾಗಾಗಿ ಕಿಶನ್ ಮತ್ತೆ ಪೂಜಾ ಮದ್ವೆ ಯಾವ್ದೇ ಕಾರಣಕ್ಕೂ ನಿಲ್ಲಲ್ಲ ಅಂತ ಇಲ್ಲಿ ಕುಸುಮ ಹೇಳ್ತಿರ್ತಾರೆ ಕಾಮತ್ ಅವ್ರಿಗೆ. ನೋಡಮ್ಮ ಪೂಜಾ, ನಾನ್ ಈ ತರ ಹೇಳ್ತೀನಿ ಅಂತ ನೀನ್ ಬೇಜಾರ್ ಮಾಡ್ಕೋಬೇಡ. ನೀನ್ ಹೇಳೋದು ಸುಮ್ನೆ ಈಸಿ ಅನ್ಸುತ್ತೆ ಅಷ್ಟೇನೆ, ಆದ್ರೆ ಅದನ್ನ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ನೀನು ಅವನ ಜೊತೆ ಬದುಕಿ ಬಾಳ್ಬೇಕಾದವಳು, ನಿಂಗೆ ತುಂಬಾ ಕಷ್ಟ ಆಗುತ್ತೆ. ನಾಳೆ ದಿನ ತಿನ್ನೋದಿಕ್ ಊಟ, ಆಮೇಲೆ ಉಳ್ಕೊಳ್ಳೋದಿಕ್ಕೆ ಒಂದ್ ಮನೆ, ಅದೆಲ್ಲ ಬೇಕಲ್ವಮ್ಮ. ಅದೆಲ್ಲ ಇಲ್ಲ ಅಂದ್ರೆ ನೀನ್ ಅವ್ನ್ ಮದ್ವೆ ಆಗಿ ಏನ್ ಪ್ರಯೋಜನ ಅಂತ ಇಲ್ಲಿ ಕಾಮತ್ ಅವ್ರು ಹೇಳ್ತಿರ್ತಾರೆ. ಅಶೋಮವ್ವ, ನೀವ್ ಯಾಕೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊತಿದ್ದೀರಾ? ಅದಕ್ಕೆಲ್ಲ ವ್ಯವಸ್ಥೆ ನಾನೇ ಮಾಡ್ತೀನಿ, ನೀವ್ ಮದ್ವೆ ಒಂದ್ ಮಾಡ್ಕೊಡಿ ಅಷ್ಟೇ. ಕಿಶನ್ದು ಎಲ್ಲಾ ಜವಾಬ್ದಾರಿ ನಂದೇ ಅಂತ ಇಲ್ಲಿ ಭಾಗ್ಯ ಹೇಳ್ಬಿಡ್ತಾರೆ. ಏನಮ್ಮ ಭಾಗ್ಯ, ಏನ್ ನಿನ್ ಮಾತಿನ ಅರ್ಥ ಅಂತ ಇಲ್ಲಿ ಕಾಮತ್ ಅವ್ರು ಹೇಳ್ತಾರೆ. ಅಶೋಮವ್ವ, ಮದ್ವೆ ಒಂದ್ ಮಾಡ್ಕೊಡಿ ಅಷ್ಟೇ. ಮದ್ವೆ ಆಗ್ತಿದಂಗೆ ಕಿಶನ್ ನನ್ ಮನೇಲೆ ಉಳಿಸ್ಕೊತೀನಿ. ಇವತ್ತು ನೀವು ಏನಕ್ ನಿರ್ಧಾರ ತಗೊಂಡಿದ್ರೋ ಅದ್ ನಂಗೆ ಗೊತ್ತಿಲ್ಲ, ಆದ್ರೆ ನೀವ್ ಏನೇ ನಿರ್ಧಾರ ತಗೊಂಡಿದ್ರು ಅದು ಒಳ್ಳೇದಕ್ಕೆ ತಗೊಂಡಿರ್ತಾರೆ. ಆದ್ರೆ ಈ ನಿರ್ಧಾರದಿಂದ ಯಾವ್ದೇ ತರಹದ ಬದಲಾವಣೆ ಆಗಲ್ಲ. ಯಾವತ್ತಿದ್ರು ಕಿಶನೇ ನನ್ ತಂಗಿ ಪೂಜಾ ಗಂಡ. ಹಾಗೆ ಮದ್ವೆ ಡೇಟ್ ನಾವ್ ಅನ್ಕೊಂಡಿರೋ ತರಾನೇ ಅನ್ಕೊಂಡಿದ್ ದಿನಾನೇ ನೀವ್ ಹೇಗೆ ಹೇಳ್ತೀರಾ ಹಾಗೆ ಮದ್ವೆ ಮಾಡ್ಕೊಡೋ ಜವಾಬ್ದಾರಿ ನಂದು ಮಾವ. ಮದ್ವೆ ಒಂದಾಗ್ಬಿಡ್ಲಿ, ಆಮೇಲೆ ಕಿಶನ್ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಿ, ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ ಅಂತ ಭಾಗ್ಯ ಹೇಳ್ತಾರೆ. ಆಗ ಆದಿಗಂತೂ ತುಂಬಾ ಟೆನ್ಷನ್ ಶುರು ಆಗುತ್ತೆ. ಇವಳು ಕಿಶನ್ ನಮ್ಮ ಮನೆ ಕರ್ಕೊಂಡು ಹೋಗ್ತಾಳೆ ಅಂತ ಹೇಳ್ತಿದ್ದಾಳಲ್ಲ, ನಾನೇನೋ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಸ್ತಿ ಅನ್ಕೊಂಡು ಆಸ್ತಿನೇ ಕಿಶನ್ ಹೆಸರಿಗಿಲ್ಲ ಅಂತ ಇವ್ರ ಮುಂದೆ ಎಲ್ಲ ನಾವು ಮಾತಾಡಿ ಹೇಗಾದ್ರೂ ಮಾಡಿ ಅವ್ರೆ ಆಸ್ತಿ ಬೇಡ, ಆಸ್ತಿನೇ ಇಲ್ಲ ಅಂತ ಹೇಳಿದ್ಮೇಲೆ ನನ್ ತಂಗಿನ ಈ ಮನೆಗೆ ಯಾಕೆ ಕೊಡ್ಲಿ, ಮದ್ವೆನೆ ಬೇಡ ಅಂತ ಏನ ಕ್ಯಾನ್ಸಲ್ ಮಾಡ್ತಾರೆ ಅಂತ ಅನ್ಕೊಂಡೆ. ಈ ಭಾಗ್ಯ ನೋಡಿದ್ರೆ ನಂಗೆ ಆಸ್ತಿ ಬೇಡ, ಅಂತಸ್ ಬೇಡ, ಬರೀ ಕಿಶನ್ ಮದ್ವೆ ಮಾಡ್ಕೊಡಿ ಸಾಕು ಅಂತಿದಾರಲ್ಲ, ನಂಗೆ ಯಾಕೋ ಇದನ್ನ ನಂಬಕ್ಕೆ ಆಗ್ತಿಲ್ವಲ್ಲ ಅಂತ ಇಲ್ಲಿ ಆದಿ ಮನ್ಸಲ್ಲೇ ಭಾಗ್ಯನ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಭಾಗ್ಯ, ನೀನು ಓವರ್ ಆಕ್ಟಿಂಗ್ ಎಲ್ಲ ಇಲ್ಲಿ ಇಟ್ಕೋಬೇಡ, ಮತ್ತೆ ಡ್ರಾಮಾ ಶುರು ಮಾಡ್ಬೇಡ. ನೀನೇನು ನನ್ನ ಅಣ್ಣನ ಮದ್ವೆ ಆದ್ಮೇಲೆ ಮನೆ ಕರ್ಕೊಂಡು ಹೋಗೋದು, ನಮ್ಮ ಅಣ್ಣನ ಹೇಗ್ ನೋಡ್ಕೋಬೇಕು ಅಂತ ನಮಗ್ ಗೊತ್ತು ಅಂತ ಇಲ್ಲಿ ಕನಿಕಾ ಭಾಗ್ಯಂಗ್ ಹೇಳ್ತಿರ್ತಾರೆ. ಕನಿಕಾ, ದೊಡ್ಡವ್ರು ಮಾತಾಡ್ತಿರ್ಬೇಕಾರೆ ನೀನ್ ಮಧ್ಯ ಮಾತಾಡ್ಬೇಡ, ನೀನ್ ಸುಮ್ನೆ ನಿಂತ್ಕೊ ಅಂತ ಇಲ್ಲಿ ಕಾಮತ್ ಅವರು ಕನಿಕಾಗ್ ಹೇಳ್ತಾರೆ. ನೋಡು ಭಾಗ್ಯ, ನೀನು ಹೇಳ್ದಷ್ಟು ಸುಲಭ ಅಲ್ಲ. ಆಮೇಲೆ ಸಮಾಜ 100 ತರ ಮಾತಾಡುತ್ತೆ. ಒಬ್ಬ ಗಂಡ್ಸು ಯಾವತ್ತಿದ್ರು ದುಡ್ಕೊಂಡು ತಿನ್ಬೇಕು, ಅದನ್ ಬಿಟ್ಟು ಮದ್ವೆ ಆಗ್ಬಿಟ್ಟು ಗಂಡನ್ ಮನೆಗೆ ಹೆಣ್ಣನ್ ಕರ್ಕೊ ಬರ್ಬೇಕು ಹೊತ್ತು ಗಂಡು ಯಾವತ್ತೂ ಹೆಣ್ಣನ್ ಮನೆಗೆ ಹೋಗಲ್ಲ. ಆಮೇಲೆ ಸಮಾಜ ಆ ಗಂಡ್ಸಿಗೆ ಗೌರವ ಕೊಡಲ್ಲ, ಹಾಗೆ ಬೇರೆ ತರನೇ ನೋಡುತ್ತೆ ಅಂತ ಕಾಮತ್ ಅವ್ರು ಹೇಳ್ತಿರ್ತಾರೆ. ನೋಡಿ ಮಾವ, ನಾವ್ ಈ ಸಮಾಜ ಅಂತ ಏನಾರು ಅನ್ಕೊಂಡಿದ್ರೆ ನಿಜವಾಗ್ಲೂ ನಾವ್ ಜೀವನ ಮಾಡಕ್ಕಾಗಲ್ಲ. ನಾವ್ ನಿಂತ್ರು ಮಾತಾಡ್ತಾರೆ, ನಾವ್ ಕುಂತ್ರು ಮಾತಾಡ್ತಾರೆ, ನಾವ್ ಏನೇ ಮಾಡಿದ್ರು ಅವ್ರು ಮಾತಾಡ್ತಾರೆ. ಈ ಸಮಾಜಕ್ಕೆ ಎತ್ಕೊಂಡು ನಾವ್ ಬದುಕಕ್ಕಾಗತ್ತಾ? ನಾವೇನಿದ್ರು ನಮ್ ಖುಷಿಗೋಸ್ಕರ, ನಮ್ ಸಂತೋಷಕ್ಕೋಸ್ಕರ ನಾವ್ ಬದುಕ್ಬೇಕು. ಈ ಮದ್ವೆಲಿ ಯಾವ್ದೇ ತರಹದ ಬದಲಾವಣೆ ಇಲ್ಲ ಮಾವ. ಮದ್ವೆ ಯಾವ ಡೇಟ್ ಅಲ್ಲಿ ಹೇಳಿದೀವಿ ಅದೇ ಡೇಟ್ ಅಲ್ಲಿ ಮದ್ವೆ ಮಾಡಿ ಮುಗ್ಸೋಣ ಅಂತ ಇಲ್ಲಿ
ಭಾಗ್ಯ ಅವರು ಕಾಮತ್ ಅವ್ರು ಹೇಳ್ತಾರೆ, ಕಿಶನ್ ಅವ್ರೆ ನಿಮ್ಗೇನು ನಾನು ಹೇಳ್ದೆ ಒಂದು ನಿರ್ಧಾರ ನಾನೇ ತಗೋಬಿಟ್ಟೆ. ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ನಾನು ನಿಮ್ಮ ಒಂದ್ ಮಾತನ್ನ ಕೇಳ್ಬೇಕಾಗಿತ್ತು. ನಿಮ್ಗೆ ಮದ್ವೆ ಆದ್ಮೇಲೆ ನಮ್ಮ ಮನೆಗೆ ಬರೋದಕ್ಕೆ ನಿಮ್ಗೆ ಒಪ್ಪಿಗೆ ಇದೆ ಅಲ್ವಾ ಅಂತ ಭಾಗ್ಯ ಕಿಶನ್ ಹೇಳ್ತಾರೆ. ಆಗ ಕಿಶನ್ ಅಂತೂ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಇಲ್ಲಿ ಕಾಮತ್ ಅವ್ರನ್ನೇ ನೋಡ್ತಿರ್ತಾರೆ. ಯಾಕಪ್ಪ ನನ್ ಮುಖ ನೋಡ್ತಿದ್ಯಾ, ಅದೇನೋ ಭಾಗ್ಯ ಕೇಳ್ತಿದ್ದಾಳಲ್ಲ ಉತ್ತರ ಕೊಡು ಅಂತ ಇಲ್ಲಿ ಕಾಮತ್ ಅವರು ಕಿಶನ್ ಹೇಳ್ತಾರೆ. ಆಗ ಕಿಶನ್ ಹೇಳ್ತಾರೆ, ನೀವ್ ಹೇಳಿರೋದು ನಂಗೆ ಒಪ್ಪಿಗೆ ಇದೆ. ಅವತ್ತು ನೀವು ಕೈ ತುತ್ತಲ್ಲಿ ನಂಗೆ ಯಾವಾಗ ಊಟ ಮಾಡ್ಸಿರಿ ಆವಾಗ್ಲೇ ನಾನು ನಿಮ್ಮನ್ನ ನನ್ನ ತಾಯಿ ಸ್ಥಾನದಲ್ಲಿ ಇಟ್ಕೊಂಡು ಗೌರವಿಸ್ತಾ ಇದೀನಿ. ನೀವ್ ಹೇಗ್ ಹೇಳ್ತೀರಾ ಹಾಗೆ ಆಗ್ಲಿ. ನನ್ ಕಷ್ಟ ಪಟ್ಟಾದ್ರೂ ಹೇಗಾದ್ರೂ ಮಾಡಿ ಯಾವ್ದಾರ ಕೆಲ್ಸನ ತಗೋತೀನಿ. ಆ ಕೆಲ್ಸ ಮಾಡಿ ನಾನು ಪೂಜನ ತುಂಬಾ ಖುಷಿಯಾಗಿ ರಾಣಿ ತರ ನೋಡ್ಕೋತೀನಿ. ಅವಳು 3 ಹೊತ್ತು ಊಟ ಹಾಕಕ್ಕಾಗಿಲ್ಲ ಅಂದ್ರು ನನ್ ಕೈಲಿ ಅಟ್ಲೀಸ್ಟ್ 1 ಹೊತ್ತಾದ್ರೂ ಹೊಟ್ಟೆ ತುಂಬಾ ಊಟ ಹಾಕ್ತೀನಿ. ಹಾಗೆ ಅವಳನ್ನ ಪ್ರೀತಿಯಿಂದ ಯಾವ್ದೇ ತೊಂದ್ರೆ ಆಗತರ ನಾನು ಕಣ್ಣಲ್ ಕಣ್ಣಿಟ್ಟು ನೋಡ್ಕೋತೀನಿ ಅಂತ ಇಲ್ಲಿ ಕಿಶನ್ ಪೂಜಾ ನೋಡ್ಕೊಂಡು ಹೇಳ್ತಿರ್ತಾರೆ. ಕಿಶನ್ ಮಾತ್ ಕೇಳಿ ಪೂಜಾಗಂತೂ ಖುಷಿ ಆಗ್ತಿರುತ್ತೆ. ಕಿಶನ್ ಇವಾಗ ಹೇಳ್ದಲ್ಲ, ನಿನ್ ಮಾತ್ ಕೇಳಿ ನಂಗಂತೂ ತುಂಬಾ ಖುಷಿ ಆಯ್ತಪ್ಪ. ಪರವಾಗಿಲ್ಲ, ನಿಧಾನ ಕೆಲ್ಸ ಸಿಕ್ಕಿದ್ರು ಪರವಾಗಿಲ್ಲ, ಯಾವ್ದಾದ್ರು ಒಂದ್ ಕೆಲ್ಸ ನಿನ್ ಕಾಲ್ ಮೇಲೆ ನೀನ್ ಇಟ್ಕೊಂಡು ಪೂಜಾನ ಮಹಾರಾಣಿ ತರ ನೋಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಅವಳನ್ನ ಪ್ರೀತಿಯಿಂದ ನೋಡ್ಕೊಂಡು ನಮ್ ಜೊತೆನೆ ಇದ್ಬಿಡು ಅಂತ ಇಲ್ಲಿ ಕುಸುಮ ಅವ್ರು ಹೇಳ್ತಾರೆ. ಸರಿ ಆಂಟಿ ಅಂತ ಇಲ್ಲಿ ಕಿಶನ್ ಹೇಳ್ತಾರೆ. ಸರಿ ಮಾವ, ಈಗೆಲ್ಲ ಮುಗಿತಲ್ವಾ, ನಾವ್ ಇನ್ನು ಹೊರಡ್ಬೋದಾ ಅಂತ ಇಲ್ಲಿ ಭಾಗ್ಯ ಕೇಳ್ತಿರ್ತಾರೆ. ಏನ್ ಭಾಗ್ಯ ಈ ತರ ಹೇಳ್ಬಿಟ್ಟೆ, ಹಾಗಾದ್ರೆ ಕಿಶನ್ಗೆ ಯಾವ್ದೇ ಆಸ್ತಿ ಅಂತಸ್ತಿಲ್ಲ ಅಂದ್ರು ನೀವು ಮದ್ವೆ ಮಾಡ್ಕೊಡಕ್ಕೆ ಒಪ್ಕೊಂಡಿದ್ದೀರಾ, ಒಪ್ಗೆ ಇದೆಯಾ ಅಂತ ಇಲ್ಲಿ ಕಾಮತ್ ಅವರು ಭಾಗ್ಯನ್ ಕೇಳ್ತಾರೆ. ಅಶೋಮವ್ವ ಆವಾಗ್ಲೇ ಹೇಳಿದ್ವಲ್ಲ, ನಮ್ಗೆ ಯಾವ್ದೇ ತರಹದ ವಿರೋಧ ಇಲ್ಲ. ನೀವೇನೇ ಮಾಡಿದ್ರು ನೀವು ಒಳ್ಳೆ ಉದ್ದೇಶಕ್ಕೆ ಮಾಡಿರ್ತೀರ. ಹಾಗೆ ನೀವು ಈ ಆಸ್ತಿ ಅಂತಸ್ತೆಲ್ಲ ಕಿಶನ್ ಕೊಟ್ಟಿಲ್ಲ ಅಂದ್ರೂ ಏನು ತೊಂದ್ರೆ ಇಲ್ಲ. ಯಾಕೆಂದ್ರೆ ಆ ಆಸ್ತಿ ಎಲ್ಲ ನಿಮ್ ಮಕ್ಳು ಮಾಡಿರೋದಲ್ಲ, ನೀವು ನಿಮ್ ವಯಸ್ಸಲ್ಲಿದ್ದಾಗ ಕಷ್ಟಪಟ್ಟು ದುಡ್ದು ಮಾಡಿರೋದು. ಆ ಆಸ್ತಿನ ನೀವ್ ಯಾರಿಗೆ ಸೇರ್ಬೇಕು ಅಂತ ನೀವ್ ಅನ್ಕೊಂಡಿದೀರಾ ಅವ್ರಿಗೆ ಕೊಡಿ, ಏನು ತೊಂದ್ರೆ ಇಲ್ಲ. ಒಟ್ನಲ್ಲಿ ಕಿಶನ್ ಪೂಜಾ ಮದ್ವೆ ಆದ್ರೆ ನಂಗಷ್ಟೇ ಸಾಕು ಅಂತ ಇಲ್ಲಿ ಭಾಗ್ಯ ಅವರು ಕಾಮತ್ ಕೇಳ್ತಾರೆ. ಭಾಗ್ಯನ್ ಮಾತ್ ಕೇಳಿ ಕಾಮತ್ ಅವ್ರಿಗಂತೂ ತುಂಬಾ ಖುಷಿ ಆಗುತ್ತೆ. ಸರಿ ಕಣಮ್ಮ ಹೋಗಿದ್ ಬಾ ಅಂತ ಇಲ್ಲಿ ಭಾಗ್ಯ ಹೇಳ್ತಾರೆ. ಸರಿ ಮಾವ, ಏನಾದ್ರೂ ಮದ್ವೆ ವಿಷಯವಾಗಿದ್ರೆ ಫೋನ್ ಮಾಡಿ ನಿಮ್ಗೆ ಕೇಳ್ಕೊತೀನಿ. ಏನಾದ್ರೂ ಇದ್ರೆ ನೀವ್ ಹೇಳಿ ಮಾವ, ನಾನು ಫೋನ್ ಮಾಡಿ ಹೇಳಿ, ನನ್ಗೆ ಎಲ್ಲಾನು ಮುಂದೆ ನಿಂತು ಎಲ್ಲಾನು ನೋಡ್ಕೋತೀನಿ ಅಂತ ಇಲ್ಲಿ ಭಾಗ್ಯ ಅವ್ರು ಹೇಳಿ ಅಲ್ಲಿಂದ ಹೋಗ್ತಾರೆ. ಹಾಗೆ ಇಲ್ಲಿ ಪೂಜಾ ಮಾತ್ರ ಕಿಶನ್ ಹತ್ರ ಹೋಗಿ, ಕಿಶನ್ ಆಸ್ತಿ ಇಲ್ಲ ಅಂತ ನೀನೇನು ತಲೆ ಕೆಡ್ಸ್ಕೋಬೇಡ, ಯಾವ್ದಾದ್ರು ಒಂದು ಕೆಲ್ಸ ಹುಡ್ಕೋ, ನಾನು ಮದ್ವೆ ಆದ್ಮೇಲೆ ಯಾವ್ದಾದ್ರು ಕೆಲ್ಸ ಹುಡುಕ್ತೀನಿ, ಇಬ್ರು ಸೇರಿ ದುಡ್ದು ನಮ್ಮ ಅಕ್ಕಂಗೆ ಸಪೋರ್ಟ್ ಮಾಡೋಣ, ಹಾಗೆ ಅವ್ಳ ಜೊತೆ ಖುಷಿಯಾಗಿರೋಣ, ಆಗ ನಮ್ಮ ಅಕ್ಕಂಗೂ ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ, ನಾವಿಬ್ರು ಚೆನ್ನಾಗೇ ಇರ್ತೀವಿ, ನಾವಿಬ್ರು ಮದ್ವೆ ಆಗಿ ಆಗ್ತೀವಿ, ತಲೆ ಕೆಡ್ಸ್ಕೋಬೇಡ, ಜಾಸ್ತಿ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಅಂತ ಹೇಳಿ ಪೂಜಾ ಅಲ್ಲಿಂದ ಹೋಗ್ತಾರೆ. ಆಮೇಲೆ ಆ ಕಡೆ ಭಾಗ್ಯ ಹೋಗ್ತಿದಂಗೆ ಇಲ್ಲಿ ಕಾಮತ್ ಅವ್ರಿಗಂತೂ ಆದಿ ನೋಡಿ ತುಂಬಾ ಕೋಪ ಬಂದ್ಬಿಡುತ್ತೆ. ಆ ವಿಲ್ ಪೇಪರ್ ತಗೊಂಡು ಇಲ್ಲಿ ಕಾಮತ್ ಅವರು ಆದಿ ಮುಂದೆನೆ ಅರ್ಧಾಕ್ಬಿಡ್ತಾರೆ. ಆಗ ಕನ್ನಿಕಾ ಹಾಗೂ ಮೀನಾಕ್ಷಿ ಕಿಶನ್ಗಂತೂ ಮಹಿತಾಗೆ ತುಂಬಾ ಶಾಕ್ ಆಗುತ್ತೆ. ಅಲ್ಲ ಅಣ್ಣ ಏನ್ ಮಾಡ್ತಿದ್ಯಾ, ಯಾಕೆ ಅರ್ಧಾಗ್ತಿದ್ಯಾ ಅಂತ ಇಲ್ಲಿ ಮೀನಾಕ್ಷಿ ಕೇಳ್ತಾರೆ. ಇನ್ನೇನ್ ಮಾಡ್ಲಮ್ಮ, ಏನ್ ಆ ಪೇಪರ್ ಇಟ್ಕೊಂಡು ಏನ್ ಪೂಜೆ ಮಾಡ್ಬೇಕಾ ನಾನು? ನೋಡ್ದ ಆದಿ, ಭಾಗ್ಯನ್ ಬಗ್ಗೆ ಈಗ್ಲಾದ್ರು ನಿಂಗೆ ಅರ್ಥ ಆಯ್ತಾ? ಅವಳು ಹಣ ಆಸ್ತಿಗೆ ಯಾವತ್ತು ಬೆಲೆ ಕೊಟ್ಟವಳಲ್ಲ, ಅವಳು ಏನಿದ್ರು ಗುಣ ಮತ್ತೆ ಸಂಸ್ಕಾರಕ್ಕೆ ಬೆಲೆ ಕೊಟ್ಟವಳು. ಈಗ್ಲಾದ್ರೂ ಅವಳು ಎಂತವಳು ಅಂತ ಗೊತ್ತಾಯ್ತಲ್ವಾ ಅಂತ ಇಲ್ಲಿ ಆದಿಗೆ ಕಾಮತ್ ಅವರು ಚೆನ್ನಾಗ್ ಬೈತಿರ್ತಾರೆ. ಇಲ್ಲಿ ಆದಿ ಮಾತ್ರ ಏನು ಮಾತಾಡ್ದೆ ಹಾಗೆ ತಲೆ ಬಗ್ಸ್ಕೊಂಡು ನಿಂತಿರ್ತಾರೆ. ಅಣ್ಣ ಏನ್ ಮಾತಾಡ್ತಿದ್ದೀರಾ, ಆದಿ ಏನಂತ ಹೇಳ್ದ, ನೀವ್ ಯಾಕೆ ಈ ತರ ಪೇಪರ್ ನ ಅರ್ಧಾಕ್ತಿದ್ದೀರಾ, ನೀವೇ ಬಂದು ಫಿಲ್ ಮಾಡ್ಸೋರಿ, ಇವಾಗ ಪೇಪರ್ ಅರ್ಧಾಕ್ತಿದ್ದೀರಲ್ಲ ಅಂತ ಮೀನಾಕ್ಷಿ ಪ್ರಶ್ನೆ ಮಾಡ್ತಿರ್ತಾರೆ. ಅದೇನ್ ಕೇಳ್ಬೇಕು, ಇಲ್ಲಿ ನಿಂತಿದ್ದಾನಲ್ಲ ನನ್ ಮಗ ಆದಿ, ಅವನನ್ನೇ ನೀನ್ ಪ್ರಶ್ನೆ ಮಾಡ್ಕೊ ಅಂತ ಹೇಳಿ, ಬಾಪ ಕಿಶನ್ ನನ್ ಜೊತೆ, ನಾನು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳಿ ಕೋಪ ಮಾಡ್ಕೊಂಡು ಆದಿಗೆ ಬೈದು ಕಿಶನ್ ನ ಕರ್ಕೊಂಡು ಕಾಮತ್ ಅವರು ಅಲ್ಲಿಂದ ಹೊರಟೋಗ್ತಾರೆ. ಏನ್ ಆದಿ ಇದೆಲ್ಲ, ಬೆಳಗ್ಗೆನೆ ಏನೋ ಗುಡ್ ನ್ಯೂಸ್ ಹೇಳ್ತೀನಿ ಅಂತ ಹೇಳ್ದೆ, ಮದ್ವೆ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ದೆ, ಹೀಗ್ ನೋಡಿದ್ರೆ ಅವಳು ನೋಡಿದ್ರೆ ಆಸ್ತಿ ಬೇಡ ಅಂತಸ್ತು ಬೇಡ ಮದ್ವೆ ಮಾಡ್ಕೊಡಿ ಅಂತ ಹೋದ್ಲು, ಏನ್ ಪ್ಲಾನ್ ಮಾಡಿದೆ ಈಗ್ಲಾದ್ರೂ ಹೇಳು ಅಂತ ಮೀನಾಕ್ಷಿ ಅವರು ಆದಿಗೆ ಹೇಳ್ತಿರ್ತಾರೆ. ಎಸ್ ಬ್ರೋ, ಈಗ್ಲಾದ್ರೂ ಹೇಳಿ, ಅದೇನ್ ಫಿಲ್, ಏನ್ ನಿಮ್ ಪ್ಲಾನ್ ಏನಂತ ಡ್ಯಾಡ್ ಹೇಳಿದ್ರಿ, ಒಂದು ನಂಗೆ ಅರ್ಥ ಆಗ್ತಿಲ್ಲ. ಡ್ಯಾಡ್ ನೋಡಿದ್ರೆ ಫಿಲ್ ಬರ್ಸ್ಬೇಕು ಅಂತ ಹೇಳಿ ಲಾಯರ್ ಕರ್ಸೋರು, ಈಗ ನೋಡಿದ್ರೆ ಏನು ಬೇಡ ಅಂತ ಹೇಳಿ ಅರ್ಧ ಬಿಸಾಕೋದ್ರು, ಏನ್ ನಡೀತಿದೆ ಅಂತ ಕನಿಕಾ ಹೇಳ್ತಾರೆ. ಆಮೇಲೆ ಇಲ್ಲಿ ಆದಿ ಕನಿಕಾ ಹಾಗೂ ಮೀನಾಕ್ಷಿ ಅವ್ರಿಗೂ ಎಲ್ಲಾನು ಹೇಳ್ತಾರೆ. ಯಾವ ತರ ಪ್ಲಾನ್ ಮಾಡ್ಕೊಂಡು ಅವ್ರನ್ನ ಭಾಗ್ಯ ಮದ್ವೆ ಕ್ಯಾನ್ಸಲ್ ಮಾಡ್ಬೇಕು ಅಂತ ಅವಳೇ ಹೇಳ್ಬೇಕು ಅಂತ ಪ್ಲಾನ್ ಮಾಡಿರೋದ್ನೆಲ್ಲ ಮೀನಾಕ್ಷಿ ಹಾಗೂ ಕನಿಕಾಗೆ ಎಲ್ಲಾ ಹೇಳ್ತಾರೆ. ಆದ್ರೂ ಈ ಭಾಗ್ಯ ಆಸ್ತಿ ಅಂತಸ್ಗೋಸ್ಕರ ದುಡ್ಗೋಸ್ಕರ ನಮ್ ಸಂಬಂಧ ಮಾಡ್ತಿದ್ದಾಳೆ ಅನ್ಕೊಂಡೆ, ಈಗ ನೋಡಿದ್ರೆ ಕಿಶನ್ ನಮ್ಮ ಮನೆ ಕರ್ಕೊಂಡು ಹೋಗಿ ಇಟ್ಕೋತೀನಿ ಅಂತ ಹೇಳ್ತಿದ್ದಾಳೆ, ಮಗನ್ ತರ ನೋಡ್ಕೋತೀನಿ ಅಂತಿದ್ದಾರೆ, ಏನ್ ಮಾಡಕ್ ಹೊಟ್ಟಿದ್ದಾಳೆ ಅಂತ ಇಲ್ಲಿ ಆದಿ ಟೆನ್ಷನ್ ಮಾಡ್ಕೊತಿರ್ತಾರೆ. ಆಗ ಕನಿಕಾ ಹೇಳ್ತಾರೆ, ಅಯ್ಯೋ ಬ್ರೋ, ಇವ್ಳ ಡ್ರಾಮಾಗೆಲ್ಲ ನೀವು ನಂಬೇಡಿ, ಅವ್ಳು ಗೊತ್ತು ಈಗ ಅಪ್ಪಂಗೆ ಕಿಶನ್ ಕಂಡ್ರೆ ಎಷ್ಟಿಷ್ಟ ಅಂತ ಅವಳಿಗೆ ಚೆನ್ನಾಗ್ ಗೊತ್ತು. ಆಸ್ತಿ ಬರ್ದಿರ್ದೇ ಇರ್ತಾರೆ, ಅವ್ರಿಗೂ ನಾವೇನೋ ಪ್ಲಾನ್ ಮಾಡ್ಕೊಂಡಿದ್ದೆಲ್ಲ ಮಾಡ್ತಿದೀವಿ ಅಂತ ಗೊತ್ತಿದ್ದೆ, ಅವಳು ಬೇಕು ಅಂತ ನಾನು ಕಿಶನ್ ನೋಡ್ಕೋತೀನಿ ಮಗ ಗೀಗ ಅಂತ ಹಾಗೆ ಹೀಗೆ ಅಂತ ಅಂದಿರ್ತಾಳೆ ಅಷ್ಟೇ, ಅದಕ್ಕೆಲ್ಲ ನೀವು ಮೋಸ ಹೋಗ್ಬೇಡಿ ಅಂತ ಇಲ್ಲಿ ಕನಿಕಾ ಹೇಳ್ತಾರೆ. ಆಗ ಆದಿ, ಹೌದಾ ಕನಿಕಾ ಹೀಗೂ ಇರುತ್ತಾ ಅಂತ ಇಲ್ಲಿ ಆದಿ ಯೋಚನೆ ಮಾಡ್ತಿರ್ತಾರೆ. ಇಲ್ಲಿಗೆ ನಾಳೆಯ ಸಂಚಿಕೆ ಮುಕ್ತಾಯವಾಗಿದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.